ಮಾಲಾಧಾರಿಗೆ ಮುಸ್ಲಿಂ ವ್ಯಕ್ತಿ ಮನೆಯಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಕರ್ನಾಟಕದಲ್ಲಿ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಗಲಭೆ ನಡೆಯುತ್ತಿರುವಾಗ ಇದೊಂದು ಸೌಹಾರ್ದಯುತವಾದಂತಹ ನಡೆ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗೆ ಮುಸ್ಲಿಂ ವ್ಯಕ್ತಿ ಮನೆಯಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಸೌಹಾರ್ದಯುತ ಕಾರ್ಯ ಇದು. ಕರೀಂ ಸಾಬ್ ಕುಟುಂಬದಿಂದ ಸೌಹಾರ್ದ ಕಾರ್ಯ ಶ್ಲಾಘನೆಗೆ ವ್ಯಕ್ತವಾಗಿದೆ. ಮಾಲಾಧಾರಿಗೆ ತನ್ನ ಮನೆಯಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡವ್ರೆ. ಪ್ರಸಾದದ ವ್ಯವಸ್ಥೆ ಮಾಲಾಧಾರಿಗೆ ವಿಧ ವಿಧವಾದ ಆತನಿಗೆ ಇಷ್ಟ ಆಗುವಂತಹ ಏನು ಆ ಶುದ್ಧ ಸಸ್ಯಾಹಾರಿಗಳಾಗಿರ್ತಾರೆ, ಆ ಸಸ್ಯಾಹಾರವನ್ನೇ ಅಲ್ಲಿ ಮಾಡಲಾಗಿದೆ. ಸುಮಾರು 35ಕ್ಕೂ ಹೆಚ್ಚು ಮಾಲಾಧಾರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ ಮುಸ್ಲಿಂ ವ್ಯಕ್ತಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗೆ ಮುಸ್ಲಿಂ ವ್ಯಕ್ತಿ ಮನೆಯಲ್ಲಿ ಪ್ರಸಾದದ ವ್ಯವಸ್ಥೆ. ರಾಯಚೂರು ಜಿಲ್ಲೆಯಲ್ಲಿ ಸೌಹಾರ್ದಯುತ ಕಾರ್ಯ. ಕರೀಂ ಸಾಬ್ ಕುಟುಂಬದಿಂದ ಸೌಹಾರ್ದ ಕಾರ್ಯ ಕಳೆದ 3 ವರ್ಷದಿಂದಲೂ ಇದೇ ಕಾರ್ಯ ಮಾಡ್ಕೊಂಡು ಬಂದಿದ್ದಾರಂತೆ ಆ ಭಾಗದಲ್ಲಿ. ನೋಡಿ, ಈ ಸಂದರ್ಭದಲ್ಲಿ ಶಬರಿಮಲೆಗೆ ಹೋಗೋದಕ್ಕೆ ಅನೇಕ ಹಿಂದೂ ಬಾಂಧವರು ಮಾಲೆ ಹಾಕ್ತಾರೆ. ಮಾಲೆ ಹಾಕಿ ಯಾವ ಜಿಲ್ಲೆಯಿಂದ ಅವರು ಮಾಲೆ ಹಾಕಿದಾರೋ ಅಲ್ಲಿಂದ ಶಬರಿಮಲೆವರೆಗೂ ಕೂಡ ಅವರು ಪಾದಯಾತ್ರೆಯ ಮುಖಾಂತರವಾಗಿ ಅಯ್ಯಪ್ಪನ ದರ್ಶನಕ್ಕಂತ ಹೋಗ್ತಾರೆ. ಸಂಕ್ರಾಂತಿ ಹಬ್ಬ ಹತ್ತತ್ರದವರೆಗೂ ಕೂಡ ಮಾಲಾಧಾರಿಗಳು ಮಾಲೆಗಳನ್ನು ಹಾಕ್ತಾನೆ ಇರ್ತಾರೆ. ಮಾಲೆ ಹಾಕುವುದು ಅವರ ಪದ್ಧತಿ ಮತ್ತು ಸಂಪ್ರದಾಯ. ಆ ಸಂದರ್ಭದಲ್ಲಿ ಅವರು ಬೆಳಗಿನ ಜಾವ ಇಷ್ಟು ಗಂಟೆಗೆ ಎದ್ದೇಳಬೇಕು ಅಂತಿದೆ, ಇಷ್ಟೊತ್ತು ಭಜನೆ ಮಾಡಬೇಕು ಅನ್ನುವ ರೀತಿ ರಿವಾಜುಗಳಿದೆ ಅವರವರ ಸಂಪ್ರದಾಯದ ಭಾಗವಾಗಿ. ಆ ಸಂದರ್ಭದಲ್ಲಿ ಮಾಂಸಾಹಾರವನ್ನ ಭೋಜನ ಮಾಡೋದಿಲ್ಲ, ಅದನ್ನು ತಿನ್ನೋದಿಲ್ಲ, ಅವರು ಮುಟ್ಟು ಕೂಡ ನೋಡೋದಿಲ್ಲ. ಆ ಸಂದರ್ಭದಲ್ಲಿ ಶುದ್ಧ ಸಸ್ಯಾಹಾರಿಗಳಾಗಿರ್ತಾರೆ. ಅವರು ಅತ್ಯಂತ ಶುಚಿತ್ವವನ್ನು ಕಾಪಾಡ್ಕೋಬೇಕು. ಆ ಸಂಪ್ರದಾಯದಂತೆ ಅವರು ಈ ತರಹದ್ದೇ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು. ರಾಯಚೂರಿನಲ್ಲಿ ಒಬ್ಬ ಮುಸ್ಲಿಂ ಧರ್ಮದ ವ್ಯಕ್ತಿ, ಆತ ಎಲ್ಲಾ ಧರ್ಮದವರ ಜೊತೆಯೂ ಕೂಡ ಚೆನ್ನಾಗಿದ್ದಾರೆ, ಸಾಮರಸ್ಯದಿಂದ ಸೌಹಾರ್ದತೆಯಿಂದ ಇದ್ದಾರೆ. ಕಳೆದ 3 ವರ್ಷಗಳಿಂದ ಅಯ್ಯಪ್ಪ ಮಾಲೆಯನ್ನು ಹಾಕೊಂಡಿರ್ತಾರೆ ನೋಡಿ, ಅವರನ್ನು ತನ್ನ ಮನೆಗೆ ಆಹ್ವಾನ ಮಾಡಿ ಆ ಅಯ್ಯಪ್ಪ ಮಾಲಾಧಾರಿಗಳು ಏನೇನು ತಿನ್ನಬೇಕೋ ಅದನ್ನೇ ಆತ ಅಲ್ಲಿ ಮಾಡ್ತಾನೆ, ಅದನ್ನೇ ಉಣಬಡಿಸ್ತಾನೆ. ಮಾಲಾಧಾರಿಗಳಿಗೆ ಹೊಟ್ಟೆ ತುಂಬ ಊಟ ಕೊಡೋದಲ್ಲದೆ ನಗುಮುಖದಿಂದ ಅವರನ್ನು ಬರಮಾಡಿಕೊಂಡು ಅವರನ್ನ ಅಲ್ಲಿಂದ ಬೀಳ್ಕೊಡ್ತಾರೆ. ಇದು ಬೇಕಾಗಿರೋದು ರಾಜ್ಯಕ್ಕೆ ಬೇಕಾಗಿರೋದು ಇದಲ್ವಾ? ಮನುಷ್ಯನನ್ನ ಪ್ರೀತಿ ಮಾಡದಲ್ಲಿ ಇನ್ಯಾರನ್ನ ಪ್ರೀತಿ ಮಾಡೋದಕ್ಕೆ ಸಾಧ್ಯ? ಮರಗಿಡಗಳನ್ನ ಭಾವನಾತ್ಮಕವಾಗಿ ಪ್ರೀತಿ ಮಾಡೋದಕ್ಕೆ ಸಾಧ್ಯನಾ? ಕಲ್ಲು ಮಣ್ಣು ಬಂಡೆ ಕಲ್ಲುಗಳನ್ನ ಪ್ರೀತಿ ಮಾಡೋದಕ್ಕೆ ಸಾಧ್ಯನಾ? ಮನುಷ್ಯನು ಭಾವನೆ ಇರ್ತಕ್ಕಂತಹ ಮನುಷ್ಯನಿಗೆ ಮಾತ್ರ ಅಲ್ವಾ ಪ್ರೀತಿ ಮಾಡೋದಕ್ಕೆ ಸಾಧ್ಯ. ಸೊ ರಾಯಚೂರಿನಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಎಲ್ಲ ರಾಜ್ಯಕ್ಕೂ ಮಾದರಿಯಾಗುವಂತಹ ಕೆಲಸ ಆಗಿದೆ. ಕರೀಂ ಸಾಬ್ ಕುಟುಂಬದಿಂದ ಸೌಹಾರ್ದ ಕಾರ್ಯ. ಮಾಲಾಧಾರಿಗೆ ತನ್ನ ಮನೆಯಲ್ಲೇ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಮಾಲಾಧಾರಿಗೆ ವಿಧ ವಿಧವಾದ ವೆಜಿಟೇಬಲ್ ಆಹಾರದ ವ್ಯವಸ್ಥೆ ಮಾಡಿದ ಕರೀಂ ಸಾಬ್, ಸುಮಾರು 35ಕ್ಕೂ ಹೆಚ್ಚು ಮಾಲಾಧಾರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ ಕರೀಂ ಸಾಬ್ ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.